ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತಿನ ಮಾತ್ರ ಶೇರ್ ಮಾಡ್ತಾ ಇರೋದು ಶ್ರೀ ಹನುಮಾನ್ ಜನ್ಮಸ್ಥಳ ಆದ ಅಂಜನಾದ್ರಿ ಬೆಟ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ ಬೆಟ್ಟಕ್ಕೆ ಹೋಗಿದ್ವಿ. ಇದು ಬಂದ್ಬಿಟ್ಟು ಗಂಗಾವತಿ ತಾಲೂಕಲ್ಲಿ ಇರುತ್ತೆ. ಯಾರಾದರೂ ಹೋಗ್ಬೇಕಂದ್ರೆ ಖಂಡಿತ ವಿಸಿಟ್ ಮಾಡ್ಬೋದು. ಇದು ಯಾಕಂದ್ರೆ ನಮಗೆ ಎಲ್ಲರಿಗೂ ಚಿಕ್ಕಾಗಿಂದ ಹನುಮ ಅಂದ್ರೆ ಒಂಥರ ಇಷ್ಟ. ಹನುಮ, ಗಣೇಶ, ಶಿವ ಅಂದ್ರೆ ಒಂಥರ ತುಂಬಾ ಇಷ್ಟವಾಗಿರುತ್ತಲ್ಲ. ನನ್ನ ಫೇವರೇಟ್ ದೇವರುಗಳಲ್ಲಿ ಹನುಮಾನ್ ಅವರು ತುಂಬಾ ಇಷ್ಟ. ಇಲ್ಲಿ ಕೆಳಗಡೆ ಹೋಗ್ಬೇಕಾದ್ರೆ ಸ್ಮಾಲ್ ಆಗಿ ಗೋಶಾಲನ ಇತ್ತು. ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಸುಮಾರು 500 ಸ್ಟೆಪ್ಸ್ ಇರುತ್ತೆ. ಹತ್ಬೋದು. ಬಟ್ ನಾವು ಬಿಸಿಲುಗಾಲದಲ್ಲಿ ಹೋಗಿದ್ವಿ. ಸ್ವಲ್ಪ ಕಷ್ಟನೇ ಆಯ್ತು. ಮೇಲೆ ಹೋಗ್ತಾ ಹೋಗ್ತಾ ಒಂಥರ ತಣ್ಣ ಗಾಳಿ ಬರ್ತಾ ಇತ್ತು. ಹೋಗ್ಬೇಕಾದ್ರೇನೆ ನಿಮ್ಗೆ ತಿಂಡಿಗಳೆಲ್ಲ ಸಿಗುತ್ತೆ. ಎಳ್ನೀರು ಸಿಗುತ್ತೆ, ಡ್ರಿಂಕ್ಸ್, ಬಜ್ಜಿ, ಬೋಂಡ, ಮತ್ತೆ ಮಂಡಕ್ಕಿ ಒಗ್ಗರಣೆ ಎಲ್ಲಾನು ಸಿಗುತ್ತೆ. ನೋಡಿ, ನಾನು, ಹಸ್ಬೆಂಡು, ನಮ್ಮ ನಾದಿನಿ ಮಗಳು, ಅವ್ರ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲಾನು ಹೋಗಿದ್ವಿ. ನಿಯರ್ಲಿ 500 ಮೆಟ್ಲು ನೋಡ್ಬೋದು. ಅಂಜನಾದ್ರಿ ಬೆಟ್ಟ ಗಿಡಕ್ಕೇನೆ ಎಷ್ಟೊಂದು ತಾಯ್ತಗಳು ಅದು ಇದು ಎಲ್ಲ ಕಟ್ಟಿದ್ದಾರೆ. ಹನುಮ ಅಂದ್ರೇನೆ ಭೂತ ಬೇತ ಪಿಚಾಚಗಳಿಗೆಲ್ಲಾನು ತುಂಬಾ ಭಯವಾಗಿರುವಂತದ್ದು. ಹನುಮ ಚಾಲೀಸ ಹೇಳಿದ ತಕ್ಷಣ ಎಲ್ಲಾನು ಓಡೋಗೋದು, ಆ ತರ ಇರುತ್ತೆ. ನೋಡ್ಬೋದು ಸ್ಟೆಪ್ಸ್ ಈ ತರ ಇದೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಹನುಮ ಜನ್ಮಭೂಮಿ ಆದ ಅಂಜನಾದ್ರಿ ಬೆಟ್ಟ ಯಾವ ರೀತಿ ಇದೆ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಳಗಡೆ ದೇವಸ್ಥಾನಕ್ಕಂತೂ ವಿಡಿಯೋ ಕ್ಲಿಪ್ಸ್ ತಗೊಳಕ್ಕೂ ಬಿಡಲ್ಲ. ವೈ? ಬಿಕಾಸ್ ಗೊತ್ತಲ್ಲ, ಫೋಟೋನು ಎಲ್ಲೂ ದೇವಸ್ಥಾನದಲ್ಲಿ ತೆಗಿಯಕ್ ಬಿಡಲ್ಲ. ಈಗ ನಾನು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೆ. ನಂಗಂತೂ ಸಾಕಾಗೋಯ್ತು. ಬಟ್ ಹನುಮ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನೋಡ್ಲೇಬೇಕು ಹೇಗಿದೆ ಮೇಲೆ ಎಲ್ಲ ಬೆಟ್ಟ ಅಂತ ನಾನು ಫುಲ್ ಸ್ಟ್ರಾಂಗ್ ಆಗಿ ಅನ್ಕೊಂಡು ನಡೀತಾ ಇದ್ದೆ. ತುಂಬಾ ಆಯಾಸ ಬರ್ತಾ ಇತ್ತು. ಬಟ್ ಹೋಗ್ಲೇಬೇಕು ಅಂತ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ಅವರು ಇವರು ನಾನು ಕೂತ್ಕೊಂಡಿದ್ವಿ. ನಾವಿಬ್ರನ್ನೇ ರೆಸ್ಟ್ ಮಾಡಿ ಹೋಗ್ತಾ ಇದ್ವಿ. ನಮ್ಗಿಂತ ಅವ್ರು ಸ್ವಲ್ಪ ಮುಂಚೆನೆ ಹೋಗ್ಬಿಟ್ಟಿದ್ರು. ನಾವು ಬೆಟ್ಟದ ಮೇಲದಿಂದ ನೋಡಿದ್ರೆ ನಮ್ಗೆ ಎಲ್ಲ ನದಿಗಳು ಎಲ್ಲ ಕಾಣುತ್ತೆ, ಹೊಲ ಗದ್ದೆಗಳೆಲ್ಲಾನು. ಇದು ಬಂದ್ಬಿಟ್ಟು ನೋಡಿ, ಎಲ್ಲಾನು ತುಂಗಭದ್ರಾ ನದಿನೇ ಜಾಸ್ತಿ ಇರೋದು ಇಲ್ಲೆಲ್ಲ. ನಾವು ಅಂಜನಾದ್ರಿ ಬೆಟ್ಟ ಮೇಲಿದಿಂದ ನೋಡಿದ್ರೆ ನಮಗೆ ಹೊಸಪೇಟೆ, ಹಂಪಿ ಎಲ್ಲ ಕಾಣುತ್ತೆ. ಹಂಪಿ ಎಲ್ಲಿ ಹೋಗ್ತಾ ಹಂಗೆ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಒಂದು ಬರುತ್ತೆ, ಫುಲ್ಲು ಒಂಥರ ಬೆಂಡಾಗಿ ಹೋಗ್ಬೇಕು. ಒಂದು 2 ಸೆಕೆಂಡ್ಸ್ ಅಲ್ಲಿ ಹೋಗ್ಬೋದು. ಬಟ್ ರಶ್ ಇದ್ರೇನೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂಥರ ಉಸಿರು ಕಟ್ಟದಂಗ ಆಗುತ್ತೆ. ನೋಡ್ಬೋದು, ನಾನು ಹಸ್ಬೆಂಡು ಎಲ್ಲಾನು ಪಿಕ್ಸ್ ಎಲ್ಲ ತಗೋತಾ ಇದ್ರು. ಬಟ್ ದೇವಸ್ಥಾನ ಒಳಗಡೆ ಎಲ್ಲ ಪಿಕ್ಸ್ ಎಲ್ಲ ಅಲೋ ಇಲ್ಲ. ಸುಮ್ನೆ ಯಾಕೆ ಬಯಸ್ಕೊಳ್ಳೋದು ಅಂತ ನಾನು ತಗೊಂಡಿಲ್ಲ. ಆದ್ಮೇಲೆ ಮನ್ವಿಕ್ ನೋಡ್ಬೋದು. ಮನ್ವಿಕ್ ತುಂಬಾ ಸುಸ್ತಾಗಿದ್ದಾನೆ. ನೋಡಿ, ಅಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಪಿ ಹೊಸಪೇಟೆ ಅದು ಕಲ್ಲು ರಥ ಇರುತ್ತಲ್ಲ, ಅದನ್ನೆಲ್ಲಾನು ಕಾಣ್ತಾ ಇತ್ತು. ಇದು ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಮೆಟ್ಲು ಹತ್ತೋದೇ ಕಷ್ಟ. ಬಟ್ ಹನುಮ ಜನ್ಮಸ್ಥಳ ನೋಡಿದ್ವಂತ ಒಂದು ಫೀಲ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗುತ್ತೆ, ಇಷ್ಟ ಆಗುತ್ತೆ. ಮೋಡ ಎಲ್ಲ ಒಂಥರ ಬಿಸಿಲಂತೂ ಹೇಗಿತ್ತಂತೆ, ತುಂಬಾ ಇತ್ತು. ನೋಡು ಮೋಡ ಹೇಗಿದೆ, ಅಸಲು ಬಿಸಿಲಲ್ಲಿ ಏನು ಕಾಣಲ್ಲ, ಆ ತರ ಇತ್ತು. ನೋಡಿ, ನದಿ ಎಲ್ಲ ಅಲ್ಲಿ, ಹಂಪಿ ಎಲ್ಲ ಕಾಣುತ್ತೆ. ನೋಡಿ, ಹೊಲ ಗದ್ದೆಗಳು, ನೀರು ಹರಿಯೋ ಜಾಗದಲ್ಲಿ ತುಂಗಭದ್ರಾ ವಾಟರ್ ಅಲ್ವಾ, ತುಂಬಾ ಇಲ್ಲಿ ರೈಸ್ ಭತ್ತ ಬೆಳೆಯೋದು ಜಾಸ್ತಿ. ಕಾಲುವೆ ಎಲ್ಲ ಅಂದ್ರೆ ಚಿಕ್ಕದಾಗಿ ಕಾಲುವೆ ಎಲ್ಲ ಇತ್ತು. ಬೆಟ್ಟದ ಮೇಲೆ ಹತ್ಬಿಟ್ಟು ನಾವು ನೋಡಿದ್ವಿ. ಒಂಥರ ತುಂಬಾ ಇಷ್ಟ ಆಗುತ್ತೆ, ಫೀಲ್ ಆಗುತ್ತೆ. ನಾವು ತುಂಬಾ ಮೇಲೆ ಬಂದಿದ್ವಿ. ಇಲ್ಲಿಂದ ನಾವು ಹಂಪಿ ಎಲ್ಲ ಕಾಣ್ತಾ ಇದೆ. ಹಂಪಿನ ಕಲ್ಲಿನ ರಥ ಎಲ್ಲ ಇರುತ್ತಲ್ಲ, ಅದನ್ನ ನಾವು ನೋಡ್ಬೋದು. ಅಂದ್ರೆ ಫುಲ್ ಕ್ಲಾರಿಟಿ ಆಗಿ ಕಾಣಲ್ಲ, ಬಟ್ ಕಾಣುತ್ತೆ. ಆದ್ಮೇಲೆ ನಾವು ರಿಟರ್ನ್ ಆದ್ವಿ ಮತ್ತೆ ಮನೆಗೆ. ಇದು ನಮ್ಮ ಸಿಸ್ಟರ್ ಇನ್ ಲಾ ಅವ್ರ ಮನೆಗೆ ರಿಟರ್ನ್ ಆದ್ವಿ. ಹೇಗ ಅನಿಸ್ತಾ ಇದೆ ನನ್ನ ವಿಡಿಯೋಸ್? ನಿಮ್ಗೆ ಇಷ್ಟವಾಗ್ತಾ ಇದೆಯಾ? ಈ ಅಂಜನಾದ್ರಿ ಬೆಟ್ಟ ಯಾರಾದ್ರೂ ನೋಡ್ಬೇಕು ಅನ್ಕೊಂಡ್ರೆ ಖಂಡಿತ ವಿಸಿಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಗಂಗಾವತಿ ತಾಲೂಕಲ್ಲಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ತರ ವಿಡಿಯೋಸು ಮತ್ತೆ ನನ್ನ ವ್ಲಾಗ್ಸ್, ಇನ್ನ ತುಂಬಾ ರೆಸಿಪೀಸ್ ಎಲ್ಲ ಹಾಕ್ತಾನೆ ಇರ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.